ಹಲೋ ಟ್ರೇಡರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಸೂಪರ್ ಆಗಿದ್ದೀನಿ ಗುರು. ಲಾಸ್ಟ್ ವಿಡಿಯೋಗೆ ನೀವು ಎಲ್ಲರೂ ಕೊಟ್ಟಿದ್ದಂತ ಲೈಕ್ಸ್ ಮತ್ತೆ ಕಮೆಂಟ್ಸ್ ಎಲ್ಲ ನನಗಂತೂ ಸಖತ್ ಖುಷಿ ಆಗೋಯ್ತು. ಅದೇ ಒಂದು ಎನರ್ಜಿಲಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರನೇ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಸೀರೀಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರಿ. ಈ ಒಂದು ವಿಡಿಯೋದಲ್ಲಿ ಟೈಪ್ಸ್ ಆಫ್ ಟ್ರೇಡಿಂಗ್ ಯಾವ್ದು ಅಂತ ಅನ್ಬಿಟ್ಟು ತಿಳ್ಕೊಳ್ಳೋಣ. ತುಂಬಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ. ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಏನಕ್ಕೆ ನಮ್ ದುಡ್ಡು ಲಾಸ್ ಆಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ತುಂಬಾ ಜನ ಭಯ ಪಡ್ತಾ ಇರ್ತೀರಾ. ಆದ್ರೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ ದುಡ್ಡು ಹಾಕಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಆಗೋದ್ ಜಾಸ್ತಿ. ಅದೆಲ್ಲರಿಗೂ ಗೊತ್ತಿರಲ್ಲ. ಸೊ ತುಂಬಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಏನು ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಏನೋ ಬರುತ್ತೆ. ಸೊ ತುಂಬಾ ಜನಕ್ಕೆ ಕ್ಲಾರಿಟಿನೇ ಇಲ್ಲ ಸೊ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಸೊ ನಾನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 66 ಡೇಸ್ ಪ್ರಾಫಿಟ್ ಮತ್ತೆ ಲಾಸ್ ನೆಲ್ಲ ಹಾಕಿದ್ದೆ ಅದ್ರಲ್ಲಿ. ಸೊ ಅದ್ರಲ್ಲಿ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರು ನನ್ಗೆ, ಮತ್ತೆ ಮೆಸೇಜ್ ಮಾಡ್ತಾ ಇದ್ರು ಏನಂತ ಅನ್ಬಿಟ್ಟು, ಸರ್ ಇದು ಇನ್ವೆಸ್ಟ್ಮೆಂಟ್ ಮಾಡಿರೋದ ನೀವು? ಸೊ ನಿಮ್ಗೆ ಡೈಲಿ ಈ ತರ ರಿಟರ್ನ್ಸ್ ಬರ್ತಾ ಇದೆಯಾ? ಹೆಂಗೆ ಸರ್ ಇದು? ಡೈಲಿ 3,000 4,000 ರಿಟರ್ನ್ ಅಂದ್ರೆ ಹೆಂಗೆ ಸರ್? ನಾನು ಮಾಡ್ತೀನಿ ಸರ್, ಹೇಳ್ಕೊಡಿ ಸರ್, ಏನ್ ಸರ್ ಇದು? ಒಂದ್ಸತಿ ಇನ್ವೆಸ್ಟ್ ಮಾಡ್ಬಿಟ್ರೆ ಸಾಕಾ ಅಂತ ಅನ್ಬಿಟ್ಟು. ಸೊ ಒಂದ್ಸತಿ ಇನ್ವೆಸ್ಟ್ ಮಾಡ್ಬಿಟ್ರೆ ಸಾಕಾ ನಿಮ್ಗೆ ಡೈಲಿ ಬರ್ತಾ ಇರತ್ತಾ? ಸೊ ಆ ತರ ಅಲ್ಲ ಸ್ಟಾಕ್ ಮಾರ್ಕೆಟ್. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ, ಟೈಪ್ಸ್ ಆಫ್ ಟ್ರೇಡಿಂಗ್ ಏನು ಅಂತಾನೆ ಗೊತ್ತಿಲ್ಲ. ಸೊ ಆ ತರದವ್ರಿಗೆ ಈ ಒಂದು ವಿಡಿಯೋ. ಮತ್ತೆ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದು ಕೂಡ ಇನ್ನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಸೊ ಅವ್ರಿಗೂ ಕೂಡ ಒಂದು ಐ ಓಪನಿಂಗ್ ವಿಡಿಯೋ ಇದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನೀವೇ ನಿಮ್ ಕೈಯಾರ ಒಂದು 5 ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂತೀರಾ. ಆಮೇಲೆ ನೀವೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾಳೆಯಿಂದಾನೇ ರೆಡಿ ಆಗ್ತೀರಾ ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ. So let's start the video guys. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಟ್ರೇಡಿಂಗ್ ಏನು ಅಂತ ಅನ್ಬಿಟ್ಟು ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಟ್ರೇಡಿಂಗ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಸ್ವಿಂಗ್ ಟ್ರೇಡಿಂಗ್, ಥರ್ಡ್ ಒನ್ ಬಂದ್ಬಿಟ್ಟು ಇಂಟ್ರಾಡೇ ಟ್ರೇಡಿಂಗ್. ಸೊ ಈ ಮೂರಕ್ಕೂ ಏನ್ ವ್ಯತ್ಯಾಸ, ಹೇಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು, ಹೇಗೆ ನಾವು ಕಲಿಯೋದು, ಹೇಗೆ ಸ್ಟಾಕ್ ಮಾರ್ಕೆಟ್ ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕ್ವಶನ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಇದೆ. ಫಸ್ಟ್ ಒನ್ ತಗೊಳ್ಳೋಣ, ಲಾಂಗ್ ಟರ್ಮ್ ಟ್ರೇಡಿಂಗ್. ಲಾಂಗ್ ಟರ್ಮ್ ಟ್ರೇಡಿಂಗ್ ಹೇಗಪ್ಪ ನಾವು ಮಾಡೋದು? ಒಂದು ಕಂಪ್ನಿ ಮೇಲೆ ಹೇಗಪ್ಪ ಇನ್ವೆಸ್ಟ್ಮೆಂಟ್ ಮಾಡೋದು? ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಬೇಕು, ಒಂದು ಸ್ಟಾಕ್ ಏನು ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋ ತಿಳ್ಕೊಬೇಕು, ಹೆಂಗೆ ಆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೆ ಆ ಕಂಪ್ನಿ ಓನರ್ ಯಾರು, ಆ ಕಂಪ್ನಿ ನೆಕ್ಸ್ಟ್ ಪ್ಲಾನ್ ಏನಿದೆ, ಮತ್ತೆ ಆ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ಬೇಕು. ಇವೆಲ್ಲ ಏನು ಗೊತ್ತಿಲ್ವಲ್ಲ ಗುರು, ಏನ್ ಗುರು ಮಾಡೋದ್ ನಾವು ಅಂತ ಅನ್ಬಿಟ್ಟು ಎಲ್ಲರೂ ತಲೆ ಕೆಡ್ಸ್ಕೊಂತಾ ಇದ್ದೀರಾ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. US ಅಲ್ಲಿ ಒಂದ್ ಟೈಮ್ ಅಲ್ಲಿ ಏನ್ ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸೈಂಟಿಸ್ಟ್. ಒಂದು ಕೋತಿನ ಕರ್ಕೊಂಡ್ಬಂದ್ಬಿಟ್ಟು ಒಂದು ರೂಮ್ ಅಲ್ಲಿ ತುಂಬಾ ಬಾಕ್ಸ್ ಗಳು ಇಟ್ಟಿದ್ದು. ಆ ತುಂಬಾ ಬಾಕ್ಸ್ ಗಳಲ್ಲಿ ಒಂದು 10 ಬಾಕ್ಸ್ ಮಾತ್ರ ಅದು ಸೆಲೆಕ್ಟ್ ಮಾಡೋವರೆಗೂ ವೆಯ್ಟ್ ಮಾಡಿದ್ರು. 10 ಬಾಕ್ಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಒಂದು 10 ಬಾಕ್ಸ್ ಅಲ್ಲೂ ಡಿಫ್ರೆಂಟ್ ಕಂಪ್ನಿಗಳದ್ದು ನೇಮ್ ಇತ್ತು. ಆ ಒಂದು ಡಿಫ್ರೆಂಟ್ ಕಂಪ್ನಿಗಳ ನೇಮ್ ಅಲ್ಲಿ ಸೊ ಆ ಒಂದು ಕೋತಿ ಯಾವ್ದಾವ್ದು ಸೆಲೆಕ್ಟ್ ಮಾಡಿತ್ತು ಅದ್ರನ್ನ ಆ ಒಂದು ಕಂಪ್ನಿಗಳ ಮೇಲೆ 1 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಸೊ ಆ 10 ಕಂಪ್ನಿಗಳು ಏನಾಗಿರ್ಬೋದು ಒಂದು 10 ಇಯರ್ಸ್ ಆದ್ಮೇಲೆ ಹೇಳಿ ನೋಡೋಣ. ಏನಿಲ್ಲ ಗುರು, ಸಿಂಪಲ್ ಆಗಿ 10ರಲ್ಲಿ 8 ಕಂಪನಿ ಒಂದೊಳ್ಳೆ ಬಂಪರ್ ಪ್ರಾಫಿಟ್ ಕೊಟ್ಟಿತ್ತು. 10ರಲ್ಲಿ 8 ಕಂಪನಿ ಬಂಪರ್ ಪ್ರಾಫಿಟ್ ಕೊಟ್ಟಿತ್ತು. ಎರಡೇ 2 ಕಂಪ್ನಿ ಮಾತ್ರ ಒಂದು 20% ಲಾಸ್ ಅಲ್ಲಿ ಇತ್ತು, ಒಂದು 35% ಲಾಸ್ ಅಲ್ಲಿ ಇತ್ತು. ಇದನ್ನ ತಿಳ್ಕೊಂಡಿದ್ ನಮ್ಗೆ ಏನ್ ಗೊತ್ತಾಗುತ್ತೆ? ಇದರಿಂದ ನಾವೇನ್ ತಿಳ್ಕೊಬಹುದು ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ತುಂಬಾ ಈಸಿ. ಅದನ್ನ ಕಾಂಪ್ಲಿಕೇಟ್ ಮಾಡಿರೋರು ತುಂಬಾ ಜನರು. ಯಾರು ಅರ್ಥ ಆಗದೆ ಇರೋರು, ಮತ್ತೆ ಅರ್ಥ ಆಗಿ ಕೂಡ ಅದರಲ್ಲಿ ದುಡ್ಡು ಮಾಡದೆ ಇರೋರು. ಸೊ ಆ ತರದವರೇ ತುಂಬಾ ಕಾಂಪ್ಲಿಕೇಟ್ ಮಾಡಿ ಅದನ್ನ. ಸೊ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಕೇಳಿ. ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ತುಂಬಾ ಈಸಿ ಗುರು. ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ ಕೈಯಲ್ಲೇ ಸ್ಟಾಕ್ಸ್ ಫಿಕ್ಸ್ ಮಾಡ್ತೀನಿ ಅಂತ ಅನ್ಬಿಟ್ಟು ಆಲ್ರೆಡಿ ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೆ, ಆ ಒಂದು ಮಾತನ್ನ ನಾನು ನೆರವೇರಿಸ್ಕೊಂತೀನಿ. ಒಂದ್ಸತಿ ಪ್ರಾಮಿಸ್ ಮಾಡಿದ್ರೆ ನಾನು ಬಿಡಲ್ಲ, ಅದು ನಿಮ್ಗೆ ಆಲ್ರೆಡಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ, ನಾನು ಫ್ರೀಯಾಗಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ತರನೇ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಏನ್ ಮಾಡೋಣ ಇವಾಗ. ಫಸ್ಟ್ ನೀವು ಒಂದು ನಿಮ್ಮ ದಿನಚರಿಲಿ ನೀವೇನೇನು ಖರ್ಚು ಮಾಡ್ತೀರಾ, ನಿಮ್ಮ ಫಂಡ್ಸ್ ಅಥವಾ ನಿಮ್ಮ ಒಂದು ಸ್ಯಾಲರಿ ದುಡ್ಡಾಗ್ಲಿ, ನಿಮ್ಮ ಮನೆಗೆ ಏನ್ ನೀವು ಖರ್ಚು ಮಾಡ್ತೀರಾ, ಅದನ್ನೆಲ್ಲ ಒಂದು ಏನ್ ಮಾಡ್ಬೇಕು, ಲಿಸ್ಟ್ ಮಾಡ್ಕೊಳ್ಬೇಕು. ಏನ್ ಲಿಸ್ಟ್ ಮಾಡ್ಕೊಬೇಕಪ್ಪ? ಇವಾಗ ಗ್ರಾಸರಿ ಪರ್ಚೇಸ್ ಮಾಡ್ತೀರಾ. ಸೊ ಗ್ರಾಸರಿ ಪರ್ಚೇಸ್ ಮಾಡೋದು, ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಗ್ರಾಸರಿ ಪರ್ಚೇಸ್ ಮಾಡಕ್ಕೆ ಡಿಮಾರ್ಟ್ ಹೋಗ್ತೀನಿ ಅಥವಾ ರಿಲಯನ್ಸ್ ಹೋಗ್ತೀನಿ. ಸೊ ಆ ಎರಡರಲ್ಲಿ ಯಾವ್ದಾದ್ರು ಒಂದು ಕಂಪ್ನಿ ನೇಮ್ನ ಒಂದ್ ಕಡೆ ಬರ್ಕೊಂತೀನಿ. ಸೊ ಅದೇ ತರನೇ ಒಬ್ಬೊಬ್ರಿಗೆ ಒಂದೊಂದು. ಸೊ ಪೆಟ್ರೋಲ್ ಹಾಕ್ಸಕ್ ಹೋಗ್ತೀವಿ, ಶೆಲ್ಗೆ ಹೋಗ್ತೀವಿ. ಸೊ ಶೆಲ್ ಒಂದು ಕಂಪ್ನಿ, IOCL, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಸೊ ಅದನ್ನ ಒಂದ್ ಕಡೆ ಬರ್ಕೊಳೋದು. ಸೊ ಇದೇ ತರನೇ ಗ್ರಾಸರಿ ಆಯ್ತು, ಮತ್ತೆ ಏನು ಶೆಲ್ ಪೆಟ್ರೋಲ್ ಆಯ್ತು,
ಆಮೇಲೆ ಒಂದು ಬೈಕ್ ಪರ್ಚೇಸ್ ಮಾಡ್ತೀವಿ ಅಂತ ಅನ್ಕೊಳ್ಳಿ, ಹೀರೋ ಹೋಂಡಾ ಪರ್ಚೇಸ್ ಮಾಡಿದೆ, ಹೀರೋ ಹೋಂಡಾ ಕಂಪ್ನಿ ನೇಮು, ಅಥವಾ ಬಜಾಜ್ ಪರ್ಚೇಸ್ ಮಾಡಿದೆ, ಬಜಾಜ್ ಕಂಪ್ನಿ ನೇಮು ಒಂದ್ ಕಡೆ. ಸೊ ಅದೇ ತರನೇ ನೆಕ್ಸ್ಟ್ ಏನೋ ಒಂದು ಕಾರ್ ಪರ್ಚೇಸ್ ಮಾಡಿದೆ, ಹೋಂಡಾಯೋ ಟಾಟಾನೋ ಯಾವ್ದೋ ಒಂದು, ನನ್ಗೆ ಯಾವ್ದು ಇಷ್ಟನೋ ನಾನು ಅದನ್ನ ಹೇಳ್ತಾ ಇದೀನಿ ನಿಮ್ಗೆ. ಸೊ ಯಾವ್ದೋ ಒಂದು ಪರ್ಚೇಸ್ ಮಾಡಿದೆ, ಅದನ್ನ ಒಂದ್ ಕಡೆ ಬರ್ಕೊಂಡೆ. ಸೊ ಅದೇ ತರನೇ ನೆಕ್ಸ್ಟ್ ಒಂದು ಸ್ಮೋಕ್ ಮಾಡಿದ್ರು, ಸೊ ಸ್ಮೋಕ್ ಮಾಡಿದಾಗ ITC ಒಂದ್ ಕಡೆ ಲಿಸ್ಟ್. ಸೊ ಅದೇ ತರನೇ ನೆಕ್ಸ್ಟ್ ಒಂದು ಡ್ರಿಂಕ್ ಮಾಡಿದ್ರೆ ಒಂದು UB, ಯುನೈಟೆಡ್ ಬ್ರಾವರೇಜ್, ಸೊ ಅದೊಂದು ಒಂದ್ ಕಡೆ. ಸೊ ಮನೆ ಕಟ್ಟೋದಿಕ್ಕೆ ಒಂದು ಸ್ಟೀಲ್ ಯೂಸ್ ಮಾಡಿದ್ರಿ, ಯಾವ್ದು JSW ಸ್ಟೀಲ್ ಯೂಸ್ ಮಾಡಿದ್ರಿ, ಅಥವಾ ಏನೋ ಒಂದು ಯಾವ್ದೋ ಒಂದು ಸ್ಟೀಲ್ ಯೂಸ್ ಮಾಡಿದ್ರಿ ಅದೊಂದು. ಮತ್ತೆ ಸಿಮೆಂಟ್ ಯೂಸ್ ಮಾಡಿದ್ರಿ, ಅದೊಂದು ಸಿಮೆಂಟ್ ಕಂಪ್ನಿ. ಮತ್ತೆ ಪೇಂಟ್ ಗೆ ಒಂದು ಕಂಪ್ನಿ ಯೂಸ್ ಮಾಡಿದ್ರಿ, ಏಷ್ಯನ್ ಪೇಂಟ್ಸ್ ಬೇರೆ ಏನೋ ಒಂದು ಬರ್ಗರ್ ಪೇಂಟ್ಸ್ ಏನೋ ಒಂದು ಯೂಸ್ ಮಾಡಿದ್ರಿ. ಸೊ ಅದೊಂದು ಕಂಪ್ನಿ ನೇಮ್ ಒಂದ್ ಕಡೆ ಬರ್ಕೊಳೋದು. ಸೊ ಅದೇ ತರನೇ ಬ್ಯಾಂಕ್ ಯಾವ್ದು ಯೂಸ್ ಮಾಡಿದ್ರಿ, ಎಲ್ಲ ಖರ್ಚು ಮಾಡಕ್ಕೆ ಬ್ಯಾಂಕ್ ಯೂಸ್ ಮಾಡಿರ್ತೀರಲ್ವಾ, ಬ್ಯಾಂಕಿಂದ ಅಮೌಂಟ್ ತೆಗ್ದಿರ್ತೀರಾ, ಮತ್ತೆ ಹಾಕಿರ್ತೀರಾ, ಟ್ರಾನ್ಸಾಕ್ಷನ್ ಆಗಿರುತ್ತೆ, ಅದಕ್ಕೆ ಇಷ್ಟು ಅಂತ ಚಾರ್ಜಸ್ ಅಂತ ತಗೊಂಡಿರ್ತಾರ ಅವರು. ಸೊ ಆ ಒಂದು ಕಂಪ್ನಿದು ಬ್ಯಾಂಕ್ ಕೂಡ ಒಂದು ಬರ್ಕೊಳ್ಳಿ. ಸೊ ನಿಮ್ಗೆ ಓವರ್ ಆಲ್ ನೀವು ಇವತ್ತೊಂದ್ ದಿವಸ ಜಸ್ಟ್ ಕುತ್ಕೊಂಡು ಒಂದ್ 5 ನಿಮಿಷ ವರ್ಕೌಟ್ ಮಾಡಿದ್ರೆ ಸಾಕು, ನಿಮ್ಗೆ ಒಂದು 5 ಕಂಪ್ನಿ ಬಂದೇ ಬರುತ್ತೆ. ಸೊ ಆ 5 ಕಂಪ್ನಿಲಿ ನೀವೇ ಇನ್ವೆಸ್ಟ್ ಮಾಡಿದ್ದೀರಾ, ನೀವೇ ಆ ಒಂದು ಟ್ರಾನ್ಸಾಕ್ಷನ್ ಮಾಡಿದೀರಾ, ನೀವೇ ದುಡ್ಡನ್ನ ಎತ್ತಿ ಹಾಕಿ ಇದ್ ಮಾಡಿದೀರಾ. ಯಾಕಂದ್ರೆ ನೀವು ಆ ಕಂಪ್ನಿ ಕ್ವಾಲಿಟಿ ಚೆಕ್ ಮಾಡಿರ್ತೀರಾ, ಇಂಡೆಪ್ತ್ ಹೋಗಿರ್ತೀರಾ, ಎಲ್ಲ ಗೊತ್ತು ನಿಮ್ಗೆ. ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ನಿಮ್ ಸ್ಯಾಲ್ರಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಅನ್ಕೊಂತಾ ಇದೀರಾ. ಸೊ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಇವಾಗ ನಿಮ್ ಸ್ಯಾಲ್ರಿ 25,000 ಇದೆ ಅಂತ ಅನ್ಕೊಳ್ಳಿ. ಎಷ್ಟಿದೆ? 25,000 ಇದೆ. ಅದರಲ್ಲಿ ಜಸ್ಟ್ 10% ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ನೀವು ಫಿಕ್ಸ್ ಆಗ್ಬಿಡಿ ಸಾಕು. ಸೊ ವಿತಿನ್ 10 years ಅಲ್ಲಿ ನೀವು ಹೆಂಗೆ ಗ್ರಾಜುಯಲಿ ಯಾವ ತರ ಗ್ರೋ ಆಗ್ತೀರಾ ಅಂತ ಅನ್ಬಿಟ್ಟು ನೀವೇ ಊಹೆ ಕೂಡ ಮಾಡಿರಲ್ಲ, ಆ ತರ ಗ್ರೋ ಆಗ್ತೀರಾ. ಸೊ ಇವಾಗ ಸಿಂಪಲ್ ಆಗಿ ನಿಮ್ದು 25,000 ಸ್ಯಾಲ್ರಿ ಪರ್ ಮಂತ್ ಇದೆ ಅಂತ ಅನ್ಕೊಳ್ಳಿ, ಒಂದು 2,500 rupees ಪರ್ ಮಂತ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಆ 5 ಕಂಪ್ನಿಗಳ ಮೇಲೆ ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಓಕೆ, ಆ 5 ಕಂಪ್ನಿ ಮೇಲೆ ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತೀರಾ. ಮಂತ್ಲಿ ಸ್ವಲ್ಪ ಸ್ವಲ್ಪನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ತಾ ಇರ್ತೀರಾ. ಸೊ 10 year ಆಗೋ ಅಷ್ಟರಲ್ಲಿ ಅದು ತುಂಬಾ ದೊಡ್ಡದಾಗಿ ಹೋಗಿರುತ್ತೆ. ಸೊ ಅದೇ ಗುರು SIP ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಸೊ ಅದನ್ನೇ ಈ ಮ್ಯೂಚುವಲ್ ಫಂಡ್ಸ್ ಕಂಪ್ನಿಗಳು, ಬ್ರೋಕರೇಜ್, ಈ ಬ್ರೋಕರ್ ಕಂಪನಿಗಳೆಲ್ಲ, ಸೊ ಅವರು ನಿಮ್ಮ ಹತ್ರ SIP ತರ ಮಾಡಿಸ್ಕೊಂಡು ಇದ್ ಮಾಡ್ತಾ ಇದಾರೆ. ಸೊ ಅದ್ ನೀವೇನ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಯಾವ್ದೋ ಒಂದ್ ತಿಂಗಳು ಮಿಸ್ ಆಗಿದ ತಕ್ಷಣ ಅವ್ರು ನಿಮ್ಗೆ ಚಾರ್ಜಸ್ ಕೂಡ ಹಾಕ್ತಾರೆ. ಸೊ ಆ ಚಾರ್ಜಸ್ ಕೂಡ ಯಾವ್ದು ಇರಲ್ಲ ಗುರು ಇದ್ರಲ್ಲಿ. 1 ತಿಂಗಳು 2 ತಿಂಗಳು ಅಥವಾ ನಿಮ್ಗೆ ಏನೋ ಕೆಲಸ ಇಲ್ವಾ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಬಂದಿಲ್ವಾ, ಸೊ ಅದನ್ನ ಏನೋ ಮಾಡಕ್ಕಾಗಲ್ಲ, ನಿಮ್ಗೆ ಯಾವ್ದೇ ತರ ಚಾರ್ಜಸ್ ಇರಲ್ಲ. ಇನ್ನೊಂದು ಇದ್ರಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ನೀವು SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ನೀವು ಬ್ರೋಕರ್ ಇದ್ರಲ್ಲಿ ಮಾಡ್ಕೊಂತ ಹೋದ್ರೆ ನಿಮ್ಗೆ ಅಲ್ಲಿ ನೀವು ಅದನ್ನ ಇನ್ಕ್ರೀಸ್ ಮಾಡಿದ್ರೆ, ಒಂದ್ಸತಿ ಇನ್ಕ್ರೀಸ್ ಮಾಡಿದ್ರೆ ಕಮ್ಮಿ ಮಾಡೋದು ಕಷ್ಟ, ಕಮ್ಮಿ ಮಾಡಂಗಿಲ್ಲ. ಒಂದ್ಸತಿ ಇನ್ಕ್ರೀಸ್ ಮಾಡಿದ್ರೆ ಅದೇ ಪ್ರೈಸ್ ಅಲ್ಲಿ ಹೋಗ್ತಾ ಇರ್ಬೇಕು. ಇವಾಗ 2,000 ರೂಪಾಯಿ ಮಾಡಿದ್ರೆ ನೆಕ್ಸ್ಟ್ 5,000 ರೂಪಾಯಿ ಮಾಡಿದ್ರೆ 5,000 ರೂಪಾಯಿ ಮೇಲೆನೆ ಹಾಕೊಂಡು ಹೋಗ್ತಾ ಇರ್ಬೋದು ನೀವು. ಆದ್ರೆ ಈ ಒಂದು ಇದ್ರಲ್ಲಿ ನೀವು ಈ ತರ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವೇನ್ ಮಾಡ್ಬೋದು, ಇವತ್ತು ನೀವು ಈ ತಿಂಗಳು ನೀವು 2,000 ಹಾಕಿದ್ರಿ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಮಂತ್ ನಿಮ್ಮ ಹತ್ರ ಜಾಸ್ತಿ ಇತ್ತು ದುಡ್ಡು, ಅವಾಗ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ಇತ್ತು, ಏನ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ದುಡ್ಡು. ಯಾವತ್ತು ಮಾರ್ಕೆಟ್ ಡೌನ್ ಅಲ್ಲಿ ಇರುವಾಗ ಜಾಸ್ತಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ಬೇಕೆ ಹೊರತು ಅಲ್ಲಿಂದ ದುಡ್ಡು ತೆಗಿಯಕ್ ನೋಡ್ಬಾರ್ದು. ಯಾವತ್ತು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಭಯ ಪಡಬಾರ್ದು, ದುಡ್ಡನ್ನ ಅಲ್ಲಿಂದ ಈಚೆಗಡೆ ತೆಗಿಯಕ್ಕೆ ಭಯ ಪಡ್ಬೇಕು ನಾವು. ಯಾಕೆಂತಂದ್ರೆ ಅಲ್ಲಿಂದನೇ ನಮಗ್ ಗ್ರೋ ಆಗೋದು. ಯಾವತ್ತು ನಾವು ಉಲ್ಟಾ ಥಿಂಕ್ ಮಾಡ್ಬೇಕು. 99% ಜನಗಳು ಏನ್ ಥಿಂಕ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದಾಗ ಭಯ ಬಿದ್ದು ದುಡ್ಡು ತೆಗಿತಾರೆ. ಸೊ ನಾವು ಎಷ್ಟು ಕಳ್ಕೊಳಕ್ ರೆಡಿ ಇದೀವಿ ಅಷ್ಟು ಮಾತ್ರ ಹಾಕ್ಬೇಕು ಮಾರ್ಕೆಟ್ ಅಲ್ಲಿ, ಎಷ್ಟು ಕಳ್ಕೊಳಕ್ ರೆಡಿ ಇದೀವಿ ಅಷ್ಟು ಮಾತ್ರ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಒಂದೊಳ್ಳೆ ಇನ್ಫಾರ್ಮೇಶನ್ ಅಂತ ನಾನು ಅನ್ಕೊಂಡಿದೀನಿ. ಸೊ ಯಾವುದೇ ತರ ಬೇರೆ ಏನೋ ಲೈಕ್ ಬೇರೆಯವರೆಲ್ಲ ಹೇಳ್ತಾರೆ ನಿಮ್ಗೆ, ಬೇರೆಯವ್ರ ಮೇಲೆಲ್ಲ ಯಾಕೆ ಹೇಳೋದು, ತುಂಬಾ ಇನ್ಫಾರ್ಮೇಶನ್ಸ್ ಇದೆ. ಸ್ಟಾಕ್ ಮಾರ್ಕೆಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಒಂದು ಕಂಪನಿ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು, PE ರೇಷಿಯೋ ತೆಗಿಯೋದು, ಏನೋ ಓವರ್ ಬಾಟಾ ಇಲ್ವಾ, ಏನು ಎತ್ತ ಎಲ್ಲ ಚೆಕ್ ಮಾಡೋದು, ಅವೆಲ್ಲ ಏನಿಲ್ಲ ಗುರು. ಸಿಂಪಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ, ಸರಿನಾ? ಮಂತ್ಲಿ ಇಷ್ಟಿಷ್ಟು ಅಂತ ಹಾಕೊಂಡು ಹೋದ್ರೆ ನೀವು ಒಂದೊಳ್ಳೆ ರಿಟರ್ನ್ಸ್ ತೆಗಿಬಹುದು. ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಬ್ರೋಕರ್ ಅಕೌಂಟ್ಗಳು ಲಿಂಕ್ ಇದೆ. ಸೊ ಹೋಗಿ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದೊಳ್ಳೆ ಆಫರಲ್ಲಿ ನೀವೊಂದು ಅಕೌಂಟ್ನ ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟು ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕಂದರೆ ಎಷ್ಟು ಅರ್ಲಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ ಬೇಗ ನಿಮ್ಮ ಫಂಡ್ಸ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.